ಕೊರಟಗೆರೆ ಪ್ರಖ್ಯಾತ ಪ್ರವಾಸಿ ತಾಣ. ಎತ್ತಿನ ಭುಜದಲ್ಲಿ ಹೊರಗಿನಿಂದ ಬಂದ ರಾಜಕಾರಿಗೆ ಮಣೆ. ಸಾಮಾನ್ಯ ಜನರಿಗೆ ಅನ್ಯಾಯ. ಸಾಮಾನ್ಯ ವರ್ಗದವರಿಗೆ ವೀಕ್ಷಣೆಗೆ ಅಡ್ಡಿ. ಪ್ರವಾಸಿಗರ ಗೋಳಾಟ. ಸಾಮಾನ್ಯರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯವೇ? ಹೊರಭಾಗದಿಂದ ಬಂದ ರಾಜಕಾರಣಿಗೆ ಎಸ್ಕಾಟ್ ನೀಡಿ ಪರಿಸರ ಸವಿಯಲು ಬಿಟ್ಟ ಅರಣ್ಯ ಇಲಾಖೆ. ಸಾರ್ವಜನಿಕರ ಆರೋಪ. ಅರಣ್ಯ ಇಲಾಖೆ ವಿರುದ್ಧ ಭುಗಿಲೆದ್ದ ಪ್ರವಾಸಿಗರ ಅಸಮಾಧಾನ. ಅಂದು ಸೈಂಟಿಸ್ಟ್ ಎಂದು ಅರಣ್ಯ ಅಧಿಕಾರಿಗಳ ಕಡೆಯವರ ಪ್ರವೇಶ, ಸ್ನೇಹಿತರೆ, ನಾನು ಪಾಲಿಟಿಕ್ಸ್ ಪ್ರವೇಶ. ಹಾಗಿದ್ದರೆ ಇವತ್ತು ಎತ್ತಿನ ಭುಜಕ್ಕೆ ವಿಸಿಟ್ ಕೊಟ್ಟಿದ್ದೆ. ನಮ್ಮ ಟೂರಿಸ್ಟ್ ಅವ್ರನ್ನ ಕರ್ಕೊಬಂದಿದ್ದೆ. ಆವಾಗ ಈ ಎತ್ತಿನ ಭುಜದ್ದು ಏನು ಸಮಸ್ಯೆ ಅಂದರೆ, ಇಲ್ಲಿ ಗೌರ್ಮೆಂಟ್ ಕೆಲಸದವ್ರು ಮಾತ್ರ ಹೋಗ್ತಾರೆ. ಅವ್ರ ಫ್ಯಾಮಿಲಿ ಇಲ್ಲಿ ನೋಡಿ, ಅವ್ರ ಗಾಡಿಗಳು, ಒಂದು ಇನೋವಾ ಗಾಡಿ, ಇನ್ನೊಂದು ಫಾರ್ಚುನರು. ಅದ್ರ ಜೊತೆಗೆ ಅವರಿಗೆ ಸೆಕ್ಯೂರಿಟಿ ಕೊಡೋಕ್ಕೆ ಫಾರೆಸ್ಟ್ ಗೌರ್ಮೆಂಟ್ ಜೀಪ್ ಒಂದು. ಸ್ನೇಹಿತರೆ, ಈಗ ನಾನು ಕೇಳೋದಿಷ್ಟೇ, ಜನಸಾಮಾನ್ಯರಿಗೆ ಬಿಡಲ್ಲ ಅಂದಮೇಲೆ ಇವರು ದೊಡ್ಡ ಶ್ರೀಮಂತರಿಗೆ ಬಿಡೋದು. ಆಮೇಲೆ ಅವ್ರ ಹತ್ರ ಗೊತ್ತಿಲ್ಲ, ನಮಗೆ ದುಡ್ಡು ತಗೊಳ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ನೋಡಿ, ಇದು ಚಿಕ್ಕಮಂಗ್ಳೂರು ಜೀಪು, ಫಾರೆಸ್ಟ್ ಜೀಪು. ಇದು ಇವ್ರ ಗಾಡಿ. ಇವರುಗಳು ಹೋಗ್ತಾರೆ, ಜನಸಾಮಾನ್ಯರಿಗೆ ಬಿಡಲ್ಲ. ನೋಡಿ, ಇಷ್ಟೊಂದು ಜನ ಬಂದಿದ್ದೀವಿ ನಾವು ಇವತ್ತು. ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನದಿಂದ ನಾವು ಇದ್ರ ಬಗ್ಗೆ ಎಚ್ಚೆತ್ತು ಇದ್ರ ಬಗ್ಗೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಾನು ನಮ್ಮ ತಾಲೂಕು ಅಧ್ಯಕ್ಷರಾಗಿ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವರು ಒಂದು ಸ್ಲಿಪ್ ಅಂಟಿಸಿದ್ದಾರೆ ಇಲ್ಲಿ. ವಿ ಶಿವಕುಮಾರ್ ಗೌಡ, ಗಣಿಗ, ಮತಕ್ಷೇತ್ರ ಮಂಡ್ಯ ಶಾಸಕರಂತ ಇದೆ. ಇದರಲ್ಲಿ ಒಂದು ಬೋರ್ಡು ಗೊತ್ತಿಲ್ಲ, ಅದು ಸುಮ್ಮನೆ ಹಾಕೊ ಬಂದಿದ್ದಾರಲ್ಲ ಅವರೇನಾ ಅಂತ. ಯಾಕೆಂದರೆ ಈಗ